ನಿಷೇಧಿತ ಮಾದಕ ವಸ್ತುವಾದ ಗಾಂಜಾ ಕಳ್ಳ ಸಾಗಣೆ ಮಾಡುತ್ತಿದ್ದ 6 ಮಂದಿ ಅಂತಾರಾಜ್ಯ ಮಾರಾಟಗಾರರನ್ನು ಬಂಧಿಸುವಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಶುವೈದ್ಯ ಆಸ್ಪತ್ರೆಯ ಹಿಂಭಾಗದಲ್ಲಿ ಗೂಡ್ಸ್ ಆಟೋ ಒಂದರಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿರುವವರ ಬಗ್ಗೆ ಮಾಹಿತಿಯೊಂದು ಕಾಟನ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯರ್ರಿ ಸ್ವಾಮಿಗೆ ಸಿಗುತ್ತದೆ. ಕೂಡಲೇ ಕಾರ್ಯಾಚರಣೆ ಕೈಗೊಂಡ ಕಾಟನ್ಪೇಟೆ ಪೊಲೀಸರಿಗೆ ರಾಜಸ್ಥಾನ ಮತ್ತು ಒಡಿಶಾ ಮೂಲದ ಇವರನ್ನ ವಾಹನ ಸಮೇತ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುತ್ತಾರೆ. ಗಾಂಜಾವನ್ನ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಿಂದ ಬಸ್ ಮತ್ತು ಕಾರ್ಗೋ ಸೇವೆಗಳ ಮೂಲಕ ಬೆಂಗಳೂರಿಗೆ ತರಿಸಿಕೊಂಡು ಇತರೆ 2 ಸಹಚರರು ಪಾರ್ಸಲ್ಗಳನ್ನು ಸ್ವೀಕರಿಸಿದ ನಂತರ ಬೇರೊಂದು ಕಾರ್ಗೋ ಅಥವಾ ರೈಲಿನ ಮೂಲಕ ದೆಹಲಿ, ಪುಣೆ ಮತ್ತು ಹೈದರಾಬಾದ್ ನಗರಗಳಿಗೆ ನಕಲಿ ಜಿಎಸ್ಟಿ ಬಿಲ್ಗಳ ಮೂಲಕ ಕಳುಹಿಸುತ್ತಿದ್ದಾರೆ ಎಂದು ಭಯಬಿಟ್ಟಿದ್ದಾರೆ. ಬಿಹಾರದ ದೀಪಕ್ ಕುಮಾರ್, ಅಮರನಾಥ್, ರಾಜಸ್ಥಾನದ ಶಂಕರ್ಲಾಲ್ ಮತ್ತು ಒಡಿಶಾದ ನೂರುದ್ದೀನ್ ದುಲೈ, ಜಾರ್ಖಂಡ್ ನಿವಾಸಿಗಳಾದ ಬಸಂತ್ ಕುಮಾರ್ ಮತ್ತು ಅಜಿತ್ ಸಿಂಗ್ ಬಂಧಿತ ಆರೋಪಿಗಳಾಗಿದ್ದು, ಇವರಿಂದ 42 ಲಕ್ಷ ರೂಪಾಯಿ ಮೌಲ್ಯದ 53.5 ಕೆಜಿ ಗಾಂಜಾ, 9 ಮೊಬೈಲ್, 10 ಸಿಮ್ ಕಾರ್ಡ್, 1 ಲ್ಯಾಪ್ಟಾಪ್, 1 ಗೂಡ್ಸ್ ಆಟೋವನ್ನ ಕಾಟನ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ಅಕ್ರಮ ಸಾಗಣೆ ತಡೆಗಟ್ಟುವ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಮತ್ತು ಸಮನ್ವಯತೆಯನ್ನ ನಮ್ಮ ಬೆಂಗಳೂರು ಪೊಲೀಸ್ ಇಲಾಖೆ ತಹಬದಿ ತರುವಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕಾಟನ್ಪೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೆಸ್ಟ್ ಡಿವಿಷನ್ ಅಲ್ಲಿ ಗಾಂಜಾದ ಕೇಸ್ ನಾವು ಹಿಡಿದಿದ್ದೀವಿ. ಗಾಂಜಾ ಟೋಟಲ್ ವೇಟ್ ಅದು ಅಂದಾಜು 53.5 kg ಇದೆ. ಆದರೆ ಇದು ಬಹಳ ಯುನೀಕ್ ಒಂದು ಮೋಡಸ್ ಅಂದರೆ ಆಂಧ್ರದಿಂದ ಬ್ಯಾಂಗ್ಳೂರ್ಗೆ ಬರ್ತಿತ್ತು, ಬ್ಯಾಂಗ್ಳೂರಿಂದ ಡೆಲ್ಲಿಗೆ. ಸೊ ಒಂದು ಡೀಟೇಲ್ ಆಗಿ ಕಾರ್ಗೋ ಅಂದರೆ ನಮ್ಮ ಕೊರಿಯರ್ ಮುಖಾಂತರ, ಪಾರ್ಸಲ್ಸ್ ಮುಖಾಂತರ ಇದು ಮೂವ್ಮೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಸದ್ಯಕ್ಕೆ ಬಂದಿದೆ. ಇದು ಪಾರ್ಸಲ್ ಸಿಕ್ಕಿದ ಮೇಲೆ ನಾವು ಸ್ವಲ್ಪ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ. ಇದರಲ್ಲಿ ಟೋಟಲ್ 6 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ 2 ಬಿಹಾರದವರು, 2 ಜಾರ್ಖಂಡ್ದವರು, 1 ರಾಜಸ್ಥಾನದವರು, 1 ಒಡಿಶಾದವರು, ಟೋಟಲ್ ಸೇರಿ 6 ಜನ. ಇವರೆಲ್ಲ ಮುಂಬೈ, ಬ್ಯಾಂಗ್ಳೂರ್, ಡೆಲ್ಲಿ ಮತ್ತು ಬಿಹಾರ್ ಅಲ್ಲಿಂದ ಆಪರೇಟ್ ಮಾಡ್ತಾ ಇದ್ರು. ಇದು ಬಹಳ ಒಂದು 7-8 ತಿಂಗಳಿಂದ ನಡೀತಾ ಇದೆ ಅಂತ ನಮಗೆ ಮಾಹಿತಿ ಬಂತು. ಇದರ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಇನ್ನೂ ಬಾಕಿ ಇದೆ. ಯಾಕೆಂದ್ರೆ ಈ ಸದ್ಯಕ್ಕೆ 6 ಜನ ಯಾರು ಸಿಕ್ಕಿದಾರೆ ಅವರು ಬೇರೆ ಬೇರೆ ಅವ್ರಿಗೆ ನಾವು ಕಸ್ಟಡಿ ತಗೊಂಡು ಇಂಟರ್ವ್ಯೂ ಮಾಡ್ತೀವಿ. ನಾವು ಮೇನ್ ಕಿಂಗ್ ಪಿನ್ ಯಾರು ನಮ್ಮ ಪೊಲೀಸ್ಗೆ ಬಿಹಾರದಿಂದ ಅವ್ರು ಕರ್ಕೊಂಡು ಬಂದಿರೋ ಅವರು ಟ್ರಾನ್ಸಿಟ್ ಬಾರ್ಡರ್ ಮೇಲೆ, ಅವರು ಇದಕ್ಕೆ ಮಾಸ್ಟರ್ ಮೈಂಡ್. ಅವರು ಇಂಟರ್ನ್ ಬೇರೆ ಬೇರೆ ಹಂತದಲ್ಲಿ ಅವ್ರ ಕಾರ್ಗೋಲಿ ಯಾವ ರೀತಿ ಪಾರ್ಸಲ್ ಮೂವ್ ಆಗ್ತದೆ, GST ಬಿಲ್ಸ್ ಮಿಸ್ಯೂಸ್ ಮಾಡಿ ಫೇಕ್ GST ಬಿಲ್ಸ್ ಕ್ರಿಯೇಟ್ ಮಾಡಿ ಮತ್ತು ಪಾರ್ಸಲ್ಸ್ದು ಏನು ಐಡೆಂಟಿಟಿ ಅದು ಇದು ಮಾಡಿ ಕನ್ಸೀಲ್ ಮಾಡಿ ಎಲ್ಲ ಮಾಡಿದ್ದಾರೆ ಅವರು. ನಮ್ಮ ಪೊಲೀಸ್ ಅವರು ಡೆಲ್ಲಿ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ, ಜಾರ್ಖಂಡ್ ಮತ್ತು NCB ಜೊತೆಗೆ ಇನ್ಫಾರ್ಮೇಶನ್ ಶೇರ್ ಮಾಡಿ ಇದು ಇನ್ನು ಮುಂದಕ್ಕೆ ಇದು ನೆಟ್ವರ್ಕ್ ಬ್ರೇಕ್ ಮಾಡಬೇಕು ಅಂತ ನಾವು ಹಲವಾರು ಪ್ರಯತ್ನ ಮಾಡಬೇಕಾಗಿದೆ, ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕೆಲವು ಪ್ರಯತ್ನ ನಡೀತಾ ಇದೆ. ಸೊ ಇದು 1 ಪಾರ್ಸಲ್ ನಮಗೆ ಸಿಕ್ಕಿದೆ. ಬಟ್ ನಮ್ಮ ಕೆಲವು ಮಾಹಿತಿ ಪ್ರಕಾರ ಇದು 7-8 ತಿಂಗಳಿಂದ ಈ ನೆಟ್ವರ್ಕ್ ಅವರು ಮಾಡ್ತಾ ಇದ್ರು. ಸೊ ಇನ್ನು ಇದರ ಬಗ್ಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಆಗಬೇಕು. ಇದು ಒಳ್ಳೆ ಕೆಲಸ ನಮ್ಮ ಕಾಟನ್ಪೇಟ್ ಪೊಲೀಸ್ ಸ್ಟೇಷನ್ ಮಾಡಿದೆ. ನಾನು ನಿಮ್ಗೆ ಹೇಳಿದ್ರಲ್ಲ, ಇಲ್ಲಿ ಕನ್ಸೈನ್ಮೆಂಟ್ ಬರೋದು, ಇಲ್ಲಿ ಚೇಂಜ್ ಆಗೋದು, ಈ ಕಾರ್ಯಾಚರಣೆಯನ್ನ ಪಶ್ಚಿಮ ವಲಯದ ಜಂಟಿ ಪೊಲೀಸ್ ಆಯುಕ್ತರಾದ ವಂಶಿಕೃಷ್ಣ ಅವರ ಉಸ್ತುವಾರಿಯಲ್ಲಿ, ಪಶ್ಚಿಮ ವಿಭಾಗದ ಡಿಸಿಪಿ ಎನ್ ಗಿರೀಶ್ ಅವರ ನಿರ್ದೇಶನದಂತೆ ಚಿಕ್ಕಪೇಟೆ ಉಪವಿಭಾಗದ ಎಸಿಪಿ ಕೆಎಂ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯರ್ರಿ ಸ್ವಾಮಿ, ಪಿಎಸ್ಐಗಳಾದ ನಾಗೇಶ್, ಸುಮಂಗಲ, ಪ್ರದೀಪ್, ಎಎಸ್ಐ ರಾಜಣ್ಣ, ಸಿಬ್ಬಂದಿಗಳಾದ ನಾಗರಾಜು, ಶ್ರೀಧರ್, ಹರೀಶ್, ರಾಜ್ಕುಮಾರ್, ಉಮೇಶ್, ಸಿದ್ದಗಸ್ತಿ, ಗಣೇಶ್, ವಸಂತ್, ಪಾಂಡು ಬಿರಾದರ್ ಅವರುಗಳ ತಂಡ ಪ್ರಕರಣವನ್ನ ಭೇದಿಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.